ನೋಡಿ, ಒಂದು ರೀತಿಯಲ್ಲಿ ಅವ್ರ ಮೈಂಡ್ ನನಗೆ ಗೊತ್ತಿದೆ. ಈ ಹಿಂದೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಇವತ್ತಿನ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಇಡೀ ವಿಶ್ವದಲ್ಲೇ ಒಂದು ಖ್ಯಾತಿ ಹೊಂದಿರುವಂಥ 5ನೇ ಏರ್ಪೋರ್ಟ್ ಆಗಿದೆ. ನನ್ನ ಕಾಲದಲ್ಲಿ ನಾನು ಸಚಿವನಾಗಿರುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಏರ್ಪೋರ್ಟು ಭಾಳ ಅಸ್ತವ್ಯಸ್ತವಾಗಿತ್ತು. ಇವಾಗಿರೋ ಏರ್ಪೋರ್ಟು, ಸುಂದರವಾಗಿರೋ ಏರ್ಪೋರ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ. ಹಿಂದೆ ಏರ್ಪೋರ್ಟ್ ತುಂಬ ಒಂದು ಶೆಡ್ ರೀತಿಯಲ್ಲಿ ಇತ್ತು. ಅವ್ರು ಏನೂ ಡೆವಲಪ್ ಮಾಡಿದ್ದಿಲ್ಲ. ಅದನ್ನು ಧ್ವನಿ ಎತ್ತಿದಾಗ ಅವರು ಅಸೆಂಬ್ಲಿಯಲ್ಲಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆ ಮಾತಾಡಿ ಅವ್ರನ್ನ ಚೇರ್ಮನ್ ಆಗಿ ಮಾಡಿ, ಒಂದು ಕಮಿಟಿ ಹಾಕಿ ಚೇರ್ಮನ್ ಮಾಡಿ, ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲೇ ಇಡೀ ಇಂದಿನ ಏರ್ಪೋರ್ಟ್ ತಾವೇನು ನೋಡ್ತಾ ಇದ್ದೀರಿ, ವರ್ಲ್ಡ್ ಫೇಮಸ್ ಏರ್ಪೋರ್ಟು, ಅದು ನನ್ನ ಜೊತೆಯಲ್ಲಿ ಅವರು ಕೂಡ ವಾಕ್ ಮಾಡಿ ಎಂಟೈರ್ ಆ ಏರ್ಪೋರ್ಟ್ಗೆ ಇಷ್ಟು ಸುಂದರವಾಗಿ ಆಗಿದೆ ಮತ್ತು ವಿಶ್ವದಲ್ಲೇ ಹೆಸರಾಗಿದೆ ಅಂತಂದರೆ ಒಂದು ವಿಷನರಿ ಚೀಫ್ ಮಿನಿಸ್ಟರ್. ಅಂದರೆ ಎಸ್ ಎಂ ಕೃಷ್ಣ ಅವ್ರ ಶಿಷ್ಯ ಅವರು ಆಗಿರೋ ಕಾರಣ ಎಸ್ ಎಂ ಕೃಷ್ಣ ಅವರ ಒಂದು ವಿಷನರಿ ಒಂದು ಭಾವನೆಗಳು ಅವರಲ್ಲೂ ಕೂಡ ಇದೆ. ನೋಡೋಣ ಅವ್ರು ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಹಿಂದುತ್ವ ಅಥವಾ ಅವರು ಒರಿಜಿನಲ್ ಹಿಂದೂನೇ, ಅದರಲ್ಲಿ ಏನು ಮತ್ತೆ ಒಂದು ಇಷ್ಟು ಸಂಶಯ ಇಲ್ಲ. 5 ಮಂದಿ ಹೋದ್ರು ಅಂತೇಳಿ, ಸೊ ಅದಕ್ಕೆಲ್ಲ ದೈವ ನಿರ್ಣಯ ಅಂತ ನಾನು ಭಾವಿಸ್ತೀನಿ ಅಷ್ಟೇ.